ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ನಾನು ನೈಟ್ ಟೈಮ್ ಬಂದು ಇವತ್ತು ಬ್ಲಿಂಕಿಟಿಂದ ನಾನು ಆರ್ಡರ್ ಮಾಡಿಕೊಂಡು ರೈಡರಿಂದನೇ ಬಂದಿದ್ದೀನಿ ಗೈಸ್. ಸೊ ಇವತ್ತೇನು ಆರ್ಡರ್ ಮಾಡಿದ್ವಿ ನೋಡೋಣ. ನೋಡಿ, ಐಸ್ ಕ್ರೀಮ್ ಕಪ್ ಗೈಸ್, ಒಂದು ಸ್ಪೂನ್, ಒಂದು ಹರ್ಷೀಸ್ ಪ್ಯಾಕೆಟ್ ಪ್ಲಸ್ ಎಕ್ಸ್ ಗೈಸ್, ಎಕ್ಸ್ ಮತ್ತು ಹರ್ಷೀಸ್ ಪ್ಯಾಕೆಟ್. ಸೊ ಗೈಸ್, ಆಲ್ಮೋಸ್ಟ್ ಒಂದು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಗೈಸ್. ಒಂದು ಐಸ್ ಕ್ರೀಮ್, ಒಂದು ಹರ್ಷೀಸ್ ಪ್ಯಾಕೆಟ್, ಒಂದು ಎಗ್ಸ್ ಗೈಸ್. ಆ ಎಗ್ಸ್ ಕಂಪಲ್ಸರಿ. ಸೊ ಈಗ ನೈಟಲ್ಲಿ ನಮ್ಮ ಅಮ್ಮ ಗೈಸ್ ಚಪಾತಿ ರೋಲ್ ಮಾಡಿ ಇಟ್ಟಿದ್ದಾರೆ. ಸೊ ಇವಾಗ ನಾನು ಪ್ರಿಪೇರ್ ಮಾಡಬೇಕು. ಸೊ ಚಪಾತಿ ಪ್ರಿಪೇರ್ ಮಾಡಿ ತಿಂತೀನಿ ಗೈಸ್. ಅದ್ರ ಜೊತೆಗೆ ಎಗ್ಸ್ ಇಟ್ಟಿದ್ದಾರೆ ನೋಡಿ. ಬಾಯ್ಲ್ಡ್ ಎಗ್ಸ್. ಸೊ ಫೈನಲಿ ಪ್ರಿಪೇರ್ ಆಗಿದೆ. ಇಲ್ಲಿ ಚಪಾತಿ ಪ್ಲಸ್ ಎಗ್ ಮತ್ತು ಮತ್ತೀಗ ಇದು ಚಪಾತಿ ಪ್ಲಸ್ ಎಗ್. ಇವಾಗ ಡಿನ್ನರ್ ಅಂತೂ ಮಾಡ್ತೀವಿ. ಟೈಮ್ 12:30 ಆಗ್ತಾ ಇದೆ. ಆಲ್ಮೋಸ್ಟ್ 1 ಆಗಿದೆ. ಸೊ ಇವಾಗ ನಾನು ಡಿನ್ನರ್ ಮಾಡ್ತಾ ಇದ್ದೀನಿ. ಸೊ ಡಿನ್ನರ್ ಮಾಡಿ ಮತ್ತೆ ವಿಡಿಯೋ ಎಡಿಟ್ ಮಾಡಬೇಕಾಗುತ್ತೆ ಗೈಸ್. ಸೊ ನೋಡೋಣ. ಡಿನ್ನರ್ ಅಂತೂ ಮಾಡಿ ಮತ್ತೆ ವಿಡಿಯೋ ಎಡಿಟ್ ಮಾಡೋದಿರುತ್ತೆ ಗೈಸ್. ಸೊ ಫೈನಲಿ ನಾವು ಎಗ್ಗನ್ನ ನೋಡಿ ಈ ಥರ ಮಾಡ್ಕೊಂಡು, ಎಗ್, ಚಿಲ್ಲಿ ಪೌಡರ್ ಮತ್ತೊಂದು ಸಾಲ್ಟ್. ಸೊ ಗೈಸ್ ಈ ಥರ ಮಾಡಿಕೊಂಡು ಲಾಸ್ಟ್ ಡೆಸರ್ಟ್ ಥರ ಚಪಾತಿ ಮತ್ತು ಎಗ್ ತಿಂದ ಮೇಲೆ ಇದೊಂದು ಲಾಸ್ಟ್ ಡೆಸರ್ಟ್ ಗೈಸ್. ಇದಾದ್ಮೇಲೆ ಮತ್ತೆ ನಿದ್ದೆ ಮಾಡ್ಕೋತೇವೆ. ಸೊ ಬೆಳಗ್ಗೆ ನೋಡೋಣ. ಸೊ ಗೈಸ್ ಫೈನಲಿ ಈಗ ನಾನೀಗ ಅದು ಐಸ್ ಕ್ರೀಮ್ ತಿಂದ್ಬಿಡ್ತೀನಿ ಗೈಸ್. ಸೊ ನೋಡಿ, ಈಗ ಜಸ್ಟ್ ಡಿನ್ನರ್ ಮಾಡಿದ್ದೀನಿ. ಸೊ ಈಗ ಡೆಸರ್ಟ್ ಲಾಸ್ಟ್ಗೆ ಐಸ್ ಕ್ರೀಮ್ ತಿಂದು
ವಿಡಿಯೋ ಎಡಿಟ್ ಮಾಡೋಣ ಗೈಸ್. ಸೊ ಸೊ ದಿಸ್ ಫೈನಲ್ ಐಸ್ ಕ್ರೀಮ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಟೈಮ್ನೂ ಆಗ್ತಾಯಿದೆ ಗೈಸ್. ಸೊ ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಇದು ಇವತ್ತಿನ ಬ್ಲಾಗ್ ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಸಚ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಗೈಸ್.